ಇದು ಸಾರ್ವಜನಿಕವಾಗಿ ಒಂದು ವೈಟ್ ಪೇಪರ್ ತಗೊಂಡ್ರಿ. ಈ ಸಿಎನ್ ಮ್ಯಾಗ ತಾಲೂಕಿನಾಗ ಸುಟ್ರ 24 ತಾಸನಾಗ ಕೊಡೋ ಜವಾಬ್ದಾರಿ ಅಂತೇಳಿ ನಮ್ಗೆ ಬರೆದು ಕೊಡ್ರಿ ಸಂಘಕ್ಕ. ಇಲ್ಲಂದ್ರ KRC ನಿಯಮ ಏನ್ ಹೇಳ್ತೈತ್ರಿ? ಕೊಡ್ತಾರ, ಎಲ್ಲಾರು ಕೊಡ್ತಾರ. ಶಾಂತರಾಗಿ ದಯವಿಟ್ಟು ನೋಡಿ, ನಿಮ್ಗೊಂದು ಚಿತ್ರಣ ಹೇಳ್ತಾ ಇದ್ದೀನಿ. ಶಾಂತರಾಗಿ ಎಲ್ಲ ನನ್ನ ರೈತ ಬಾಂಧವರೇ, ಸಮಗ್ರ ಚಿತ್ರಣ ವರದಿಯನ್ನ ನನ್ನ ಕೈಯಾಗೈತಿ. ಯಾರಿಗೆ ಏನ್ ಮಾಡ್ಬೇಕು, ಏನ್ ವಿಷಯ ಅನ್ನೋದು ನೀವೆಲ್ಲರೂ ಶಾಂತರಾಗಿ ನಮ್ಮ ಗುರುಜಿ ಅವ್ರು ಮಾತಾಡ್ತಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೈ ಮುಗಿದ್ರು, ಕೊಕಾಟಿ ಬಡಿದು, ಕೂಗು ಬಡಿದು ನಮ್ಮ ಸಂಸ್ಕೃತಿ ಅಲ್ಲ. ಅಧಿಕಾರಿ ಕೆಲಸ ಮಾಡ್ಬೇಕಾಗೈತಿ, ಕೆಲಸ ಮಾಡ್ಬೇಕಷ್ಟೇ. ನೋಡು, 1 ತಾರೀಕು ಇದ್ರೆ 1 ತಾರೀಕು ಪಗಾರ ಬರ್ತೀವಿ. ಏನ್ ಮಾಡ್ತಾನ? 24 ತಾಸಿನ TC ಕೊಡ್ಬೇಕಂತ ಒಪ್ಕೊಂಡನು. 24 ದಿನ ಆದ್ರೂ ಕೊಟ್ಟಿಲ್ಲ. ಎಟ್ಟದ ಸರ್ TC ಅದ? 63 ಮೋಟ್ರ್ಗಳು ಎಷ್ಟವ್ರಿ? ಒಂದು 10 ಒಂದು 10-15 ಮೋಟ್ರ್ ಅದಾವ. ನಮ್ಮ ಒಂದೊಂದು ಮೋಟ್ರ್ 4 ಎಕರೆ ನೀರು ಹಾಸ್ತಾವು. ಒಂದು 100 ಎಕರೆ ನಮ್ಮ ಬೆಳೆ ಲಾಸ್ ಆಗೈತಿ. 100 ಎಕರೆ ಕಬ್ಬು ಒಣಗೈತಿ. ಅದನ್ನ ನಿನ್ನ ಕೊಡು ಮಠ ಬಿಡಂಗಿಲ್ಲ. ನಿನ್ನ ಪ್ರಕಾರನೇ ಒಬ್ಬ ಗುಡ್ಲಾಗ ನನ್ನ ಅಣ್ಣ ತಮ್ಮ ದನಗಳಿಗೆ ಬೇಕಾದ ಹಚ್ಚಾಕಾಯಿ ಒಂದ್ ಬಲ್ ಹಾಕಿರ ವಿಜಿಲೆನ್ಸ್ ಜಗರಾತ ದಳ ಆಯ್ತು ನಿಮ್ದ. ನಿಮಗೆ ಯಾವ ದಳ ಹಾಕ್ಬೇಕಾಕೈತಿ, ನಿಮಗೆ ಯಾವ್ದು ಮಾಡ್ಬೇಕಾಕೈತಿ ಕಾನೂನು ಪ್ರಕಾರನೇ ನಿನ್ನೀಗ ಸಸ್ಪೆಂಡ್ ಆಗ್ಬೇಕಷ್ಟೇ. ಇಲ್ಲ ಅಂದ್ರ ರೈತರ ಬೆಲೆ ತುಂಬಬೇಕು. ಹೌದಿಲ್ರಿಪ್ಪ ಗುರುಗಳ, ನಿಮ್ ಕಾಲ್ ಬೀಳ್ತೀನ್ರಿ. ಇವತ್ತೊಂದು ಸಿಲೆ ಇರೋದು ಕರೆ, ಏನ್ ಯಾರು ಇದಾಗಬಾರ್ದು. ಇನ್ನೇಮ್ ಇಂತ ಅಧಿಕಾರಿ ರಿಪೇರಿ ಮಾಡಿ ಹೋಗ್ಬೇಕಿಲ್ಲ. ನಾವು ಏನಂತಂದ್ರ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಐತಿ. ಒಬ್ಬ ಎಜುಕೇಟೆಡ್ ಇಂಜಿನಿಯರ್ ಆಗಿ ರೈತರ ಪರ ಕೆಲಸ ಮಾಡೋವಾಗಿ ಇಲ್ಲಿ ಬಂದು ಈ ರೈತರ ನ್ಯಾಯಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದ ಅವನೇ ಯಾವ ಸೀಲಿದೆ ಲಪ್ಪಂಗ್ರಿ ಅವ ನಮ್ಮಾಳು. ನೀವೇನ್ ಯಾರು ಕೊಕಾಟಿಗೆ ಹೋಗ್ಬಿಡ್ಬಾರ್ದು. ಗುರುಗಳು ಮಾತಾಡ್ತಾರ, ಅದ್ರ ಬದಲಾಗ ನೀವು ಗಟ್ಟಿಯಾಗಿರ್ರಿ. ಅವ್ನು ಸಸ್ಪೆಂಡ್ ಮಾಡ್ಬಿಟ್ಟು ಬಿಡೋದು ಬೇಡ. ಇವತ್ತು ಈ ಭಾಗದಾಗ ಆಗ್ಬೇಕಾಗೈತಿ. ದಯವಿಟ್ಟು CPI ಸಾಹೇಬ್ರಲ್ಲಿ, PSI ಸಾಹೇಬ್ರಲ್ಲಿ ಮನವಿ ಮಾಡ್ಕೋತೀವಿ. ನಾವು ರೈತರು ಯಾವತ್ತು ಬಾಳ ಮಾಡಿ ಮಾತಾಡ್ಕೊಂಡವ್ರಲ್ಲ, ದೇಶಕ್ಕೆ ಅನ್ನ ಕೊಡವ್ರ, ನಾವ್ ಯಾರು ಮಾಡೋರಲ್ಲ. ನೀವು ಎಜುಕೇಟೆಡ್ ಇಂಜಿನಿಯರ್ ಕೂಡ ಮಾತಾಡ್ಕೊಡ್ರಿ, ಬರ್ರಿ ಅಂತ ಹೇಳ್ರಿ. ಸರ KB ಅವ್ರು ಬಂದ್ರು ಏನ್ ಅಡ್ಡಿಲ್ಲ ಸರ, ಅವ್ರನ್ನು ಕರ್ಸ್ರಿ. ಯಾಕಂತ ತಿಳ್ಕೊಳ್ರಿ, 22 ದಿವಸಕ್ಕ ಒಬ್ಬ DC ರೈತನ ಕೊಟ್ಟಿಲ್ಲ ಅಂದ್ರ ಇಲ್ಲಿ ಬಾಳ್ ಬರ್ತಾವ ಕಂಪ್ಲೇಂಟ್. ಮಾಹಿತಿ ಕೊಟ್ರ ಇವಾಗ ಏನ್ ಮಾಡ್ಬೇಕು? 2019 ಒಂದ್ ತಂತಿ ಹಾಕಿ ಹಾಕಾಗಿಲ್ಲ ಅಂದ್ರೆ ಇವ್ ಯಾಕೆ ಇರ್ಬೇಕಾಗಿತ್ತು ಅಧಿಕಾರಿ? ಇವನ್ ಕೆಲಸ ಏನ್? ಅದಕ್ಕ ದಯವಿಟ್ಟ ನೀವು ಕರೆಸ್ರಿ ಸರ. ಅವ್ನ ಮುಂದೆ ಅವ್ನ ಏನ್ ಈ ಜನನಾಯಾಲಯ ಏನ್ ಮಾಡುದು ಸರ್, ಅದೇನ್ ಸಂಬಂಧ? ದಯವಿಟ್ಟು ನೀರಾವರಿ ಇಲಾಖೆಯವ್ರು ಯಾರ ಬಂದ್ರಿ ಬರ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಕೊಟ್ಟಾರ್ಥ. ನೀವು ಬರ್ಬೇಕು. ಗುರೂಜಿ ಅವರಿಗೆ ನಿಮ್ಮ ವಿಚಾರಗಳನ್ನ ಹೇಳ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ತಾಲೂಕಾ ಪಂಚಾಯತಿ ಯಾವಂತೂ ಬರ್ಬೇಕಾಗೈತೆ. ಪಂಚಾಯತಿಲಿ ಪಾಯ್ಕಾಯಿ ನೋಡ್ಕೊತ ಬಂದೀವಿ. ನನ್ನ ತಾಯಿ ಅಂದ್ರೆ ಏನ್ ತಗದೈತೆ ನನಗೆ ಗೊತ್ತಾಗೈತಿ. ಇವತ್ತು ನೀವು ಬರೀಲಿ. ನೀವೇನ್ ಕಟ್ಟಿ ಹಾಕಂಗಿಲ್ಲ, ಏನ್ ಮಾಡಂಗಿಲ್ಲ. ನೀವು ಯಾವ್ರು ಬರ್ಬೇಕಂತ ಕೇಳ್ಕೊತೀವಿ. ವಿಡಿಯೋ ನೋಡ್ತಮ್ಮ, ಇಲ್ಲಿ ಗುರೂಜಿ ಅವ್ರ ನೇತೃತ್ವದಾಗ ನ್ಯಾಯಾಲಯ ಇದು, ಜನತಾ ನ್ಯಾಯಾಲಯ. ನಾವು ಎಲ್ಲರೂ ನಮ್ಮವ್ರೇ, ನಮ್ಮ ಅರ್ಥಂಬ್ರು ನೌಕರಿ ಅವರದಾರು, ಅಧಿಕಾರಿಗಳದಾರು. ಯಾರು ಮಾತಾಡಬಾರ್ದು. ಇಲ್ಲಿ ಏನ್ ಕೇಳ್ತು ಅನ್ನೋದ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಸರ್ ಅವ್ರು ಯಾರು ನೀರಾವರಿ ಇಂಜಿನಿಯರ್ ಅಂತ ನೋಡ್ರಿ, ಕರೆಸ್ರಿ ಅವ್ರನ್ನ. ಅಧ್ಯಕ್ಷರು ಹೇಳಿಲ್ಲ ನೀವು ಅಧಿಕಾರಿಗಳಿಗೆ ಸರಿಯಾಗಿ?
ಅಧಿಕಾರಿಗಳಿಗೆ ಮನವಿ ಕೊಟ್ಟಿವೆ. ಜಿಲ್ಲಾಧಿಕಾರಿಗಳಿಗೆ, ಎಸಿ ಅವರಿಗೆ, ತಾಲೂಕ್ ಪಂಚಾಯತಿ ಎಒ ಅವರಿಗೆ, ತಹಸೀಲ್ದಾರ್ಗೆ, ನೀರಾವರಿ ಇಲಾಖೆ ಇಂಜಿನಿಯರ್ಗೆ ಎಲ್ಲರಿಗೂ ಮನವಿ ಕೊಟ್ಟು ಸ್ವೀಕಾರ ತೊಗೊಂಬಂದಿರ್ಬೇಕಾದ್ರೆ ಸ್ವೀಕಾರ ತೋರಿಸ್ತೀವ್ರಿ. ರಿಸೀವ್ಡ್ ಕಾಪಿ ತೊಗೊಂಬಂದಿವ್ರಿ. ಒಳ್ಳೆ ಇನ್ನೊಂದು ನಮ್ದು ರೈತರ ಮುಖ್ಯ ಬೇಡಿಕೆ ಏನಂದ್ರೆ ಕರೆಕ್ಟಾಗಿ ಹಗಲಿ ಹೊತ್ತು 7 ತಾಸು ಕರೆಂಟ್ ಕೊಡಬೇಕು. ಒಳ್ಳೆ ಟೋಟಲ್ ಲೈನ್ ಏನೈತಲ್ಲ ಸಂಜೆ 6ರಿಂದ ಬೆಳಗಿನ 6 ತನಕ ಓಪನ್ ಡೆಲ್ಟಾ ಸಿಸ್ಟಮ್ ಕೊಡಬೇಕು. ನಮ್ದು ಗೇಜ್ ಕಡಿಮೆ ಐತಿ, ಅದು ಐತಿ, ಹೊಲ ಮಲ ಲೈನ್ ಹೋಗ್ತಾವ ಅದು ಹೋಗ್ತಾವ ಅಂತ ಅನ್ನುವಂಗಿಲ್ಲ. ಇವತ್ತಿನ ದಿವಸ ನಮಗೆ ಇಲ್ಲಿ ವೇದಿಕೆ ಮ್ಯಾಗ ನಿಮ್ಮ ಇಲಾಖೆ ಇಂಜಿನಿಯರ್ ಬಂದು ನಮಗೆ ಬರೆದು ಕೊಡ್ಬೇಕು. ರಾತ್ರಿ ಟೈಮ್ದೊಳಗ ಓಪನ್ ಡೆಲ್ಟಾ ಸಿಸ್ಟಮು ಸಂಜೆ 6ರಿಂದ ಬೆಳಗಿನ 6 ತನಕ ಕಂಪಲ್ಸರಿ ಟೋಟಲ್ ಲೈನ್ ಕೊಡಬೇಕು. ಓಪನ್ ಡೆಲ್ಟಾ ಸಿಸ್ಟಮ್ ಅದು ಕಾನೂನು ಐತಿ. ಕೆಇಬಿ ಕೊಡ್ತಾರೆ. ಇಲ್ಲಿ ನಮ್ಮ ಹೊಳೆಯವರು ಸೆಕ್ಷನ್ದಾರ ಕೊಡೋಲ್ರಿ ಸರ. ರಾತ್ರಿ 6ರಿಂದ ಬೆಳಗಿನ 6 ತನಕ ಓಪನ್ ಡೆಲ್ಟಾ ಸಿಸ್ಟಮ್ ಕೊಡ್ಬೇಕ್ರಿ. ಲೋಡ್ ಆಗಿ ಟ್ರಿಪ್ ಆಗುತ್ತಾ ಅಂತ ಹೇಳ್ತಾರೆ ರೈತರಿಗೆ. ನಾವು ಕತ್ತಲ ಜೀವನ ಮಾಡ್ಬೇಕಾಗತ್ರಿ. ಹೊಲ್ದಾಗ ಪಾಡದಾಗ ಇರೋರು ಮಾಡೋರು. ಅದಕ್ಕೆ ಅದನ್ನ ನಮ್ಗೆ ದಯವಿಟ್ಟು ನಮ್ಮ ಮುಖಂಡರು ವ್ಯವಸ್ಥೆ ಮಾಡಿ ಕೊಡಬೇಕು. KV ಅವ್ರು ಬರ್ತಾ ಇದಾರೆ, ಬರ್ರಿ. ಅಬಕಾರಿ ಇಲಾಖೆಯವರು ಅವರಿಗೂ ಮನವಿ ಕೊಟ್ಟಿದ್ದೇವೆ, ಅವರು ಬಂದಿಲ್ಲ. ನಾವು ಇಲ್ಲೇ ನಮ್ಮ ಮೆಣಸಿಗೆ ಗ್ರಾಮದೊಳಗ ಅಕ್ರಮ ಸಾರಾಯಿ ಮಾರಾಟ ಬಹಳಷ್ಟು ಆಗತ್ತ. ನಮ್ಮ ಯುವಕರು ಕುಡಿದು ಹಾಳಾಗತ್ತಾರ. ಅದ್ರ ಸಲುವಾಗಿ ನಾವು ಅವರಿಗೂ ಮನವಿ ಮಾಡಿ ಕೊಟ್ಟು ಅರ್ಜಿ ಕೊಟ್ಟು ಅದನ್ನು ಸ್ವೀಕೃತಿ ತಗೊಂಬಂದಿವಿ. ಬೇಕಾದ್ರೆ ಸ್ವೀಕೃತಿ ತೋರಿಸ್ತೇವೆ. ದಯವಿಟ್ಟು ತಮ್ಮ ತಲೆಯಾಗಿ ಇಟ್ಕೊಳ್ರಿ ಸರ್, ನಿಮ್ದು ಒಟ್ಟು ಪಾತ್ರ ಬರ್ತೈತ್ರಾಗ. ಅಬಕಾರಿ ಇಲಾಖೆಯವರಿಗೆ ಸರ್ ನೀವು ಮಾತಾಡ್ರಿ. ಅಬಕಾರಿ ಇಲಾಖೆಯವರಿಗೆ ಪಾಪ ಅವ್ರಿಗೆ ಮಾರೋರು ರೊಕ್ಕ ಕೊಡ್ತಾರ, ಅವ್ರಿಗೆ ಕಮಿಷನ್. ಇಲ್ಲಿ ಬಂದ್ರಂದ್ರೆ ಅವ್ರ ಬಂಡವಾಳ ಬೈಲಾಕೈತೆ ಬಂದಿಲ್ಲ ಅವ್ರ ಅಬಕಾರಿ ಇಲಾಖೆಯವರು. ಯಾವಾರ ತೆಪ್ಪಗಾಟ ನಾವು ಮನವಿ ಕೊಟ್ಟಿವಿ. ಎಲ್ಲರ ಹಳ್ಳಿ ಒಳಗ ಲೈಸೆನ್ಸ್ ಇಲ್ಲದ ಅಂಗಡಿ ಒಳಗ ಪಟ್ಟಿ ಅಂಗಡಿಯಾಗ ಅಲ್ಲಿ ಸರೆ ಮಾರೋದು ಮಾಡಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗ, ಗದಗ ಬಸ್ ಸ್ಟ್ಯಾಂಡ್ದಾಗ ರೈತ ಸಂಘ ಕಾರ್ಯಕರ್ತರು ಸರೆ ಮಾಡ್ತಾ ಹುಷಾರಾಗಿರ್ಬೇಕಾಗ್ತದೆ ಹೇಳ್ತೀವಿ. ಹೇಳಬೇಡ್ರಿ ಈಗ. ಯಾಕಂತ ತಿಳ್ಕೊಳ್ರಿ, ಎಲ್ಲರ ಸರೆ ಕಂಡು ಅಂದ್ರೆ ಸರ್ ನಿಮಗೂ ಪಾತ್ರ ಐತ್ರಿ ಅದ್ರಾಗ. ನೀವು ಅವ್ರದ್ದು ಅಟ್ಟಲ್ಲ, ನಿಮಗೂ ಪಾತ್ರ ಐತಿ. ತೆಪ್ಪಗಾಟ ಎಲ್ಲರ ಹಳ್ಳಿ ಒಳಗ ಚಾದ ಅಂಗಡಿಯಾಗ, ಹೋಟೆಲ್ದಾಗ, ಪಟ್ಟಿ ಅಂಗಡಿಯಾಗ ಏನಾರ ಸರಿಯಾದ ಪಾಕಿಟ್ ಮಾರೋದು ಖಂಡಿತಪ್ಪ ಅಂದ್ರೆ ನಾವು ಓಪನ್ದಾಗ ಹೇಳ್ತೀವಿ. ಗದಗ ಬಸ್ ಸ್ಟ್ಯಾಂಡ್ದಾಗೂ ಸರಿ ಮಾಡ್ತೀವಿ, ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗೂ ಸರಿ ಮಾಡ್ತೀವಿ. ಒಬ್ಬರು ಬೀರ್ ಎತ್ತು ಮಾಡ್ತೀವಿ, ಒಬ್ಬರು ಸರಿ ಎತ್ತು ಮಾಡ್ತೀವಿ. ಅವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಏನಾರ ಶೋಭೆ ಬರ್ತೈತೆ ನೋಡ್ತೀವಿ. ಕರ್ನಾಟಕದ ಮುಖ್ಯಮಂತ್ರಿ, ಗೃಹ ಮಂತ್ರಿ, ಅಬಕಾರಿ ಮಂತ್ರಿ ಮಾಡ್ಕೊಂಡ್ರಿ ಸರಿ ಮಾರತಾರಲ್ಲ. ಇಲ್ಲಿ ಮಾಡ ಮರ್ಯಾದೆ ಐತಿ ನಿಮ್ಗ? ಹಳ್ಳಿ ಒಳಗ ಎಲ್ಲೋ ಲೈಸೆನ್ಸ್ ಕೊಟ್ಟ, ಎಲ್ಲೋ ಏನೋ ಮಾಡಿ ಮಾರಾಕ್ ಹಚ್ಚಾರ, ಬ್ಯಾಡ ಅನ್ನಂಗಿಲ್ಲ. ಅಕ್ರಮವಾಗಿ ಸರೆ ಮಾರಾಕ್ ಹಚ್ಚಿದ ಕಂಡು ಬರ್ತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಯಾರದಾರ ಅಂದ್ರು ಕೇಳಂಗಿಲ್ಲ. ನೀವೇನ್ ಮಾಡವ್ರ? ಮಾರವ್ರನ್ನ ಬಿಡಿಸೋರು ಅದಾರಿ ಪೊಲೀಸ್ ಇಲಾಖೆಯವ್ರು. ಅವ್ರ ಅಂಗಡಿಗೆಲ್ಲ ಹೋಗ್ಬೇಡ್ರಿ ನೀವು. ಅದು ಅನುಭವ ಐತಿ ನಮ್ಯಾಗ. ಏನ್ ಮಾಡ್ತಾರ ಅನ್ನೋದ ಪೊಲೀಸ್ ಇಲಾಖೆಯವ್ರಿಗೆ 1 ಸಲ ಬಿಟ್ಟು 2 ಸಲ ಮನವಿ ಕೊಡದಿಂದ ನಿಂಗೆ ಸರಿ ಮಾರಾತಾರ ಅಂತೇಳಿ. 3ನೇಕ ಅವ್ನು ಇಡುವೆ ಇಟ್ಕೊಳ್ಳದ. ಏನ್ ಮಾಡುದು? ಎಲ್ಲ ಕಿವಿಯಾಗ ಬರುವಂಗ ಇದ್ರಾಗ ಹಾಕೋದು. ನಾವು ಒಂದು ಹೋದ ಟಿವಿ ಇಟ್ಟ ಬಸ್ ಸ್ಟ್ಯಾಂಡ್ದಾಗ ನಾವು ಸರಿ ಮಾರಾಕತ್ತದ. ಅವಾಗ ಈ ಸರ್ಕಾರಕ್ಕೆ ಏನಾರ ಮರ್ಯಾದೆ ಬರ್ತೈತೆ ಅಂತ ಕೇಳಿ ನೋಡೋಣ. ದಯವಿಟ್ಟು ಅಬಕಾರಿ ಇಲಾಖೆ ಬರ್ಬೇಕ. ಇಲ್ಲೇನು ಹುಡುಗಾಟಕ ಮಾಡ್ಕೋತ ತಿಂಗಳ ಮಂತ್ಲಿ ಹೋಗೋತ್ ಸರಿ ಚಾಲು ಮಾಡಕ್ ಹಚ್ಚಿದೀನಿ. ನೀನು ದಂಡೆಗಲ್ಲ, ಬರಬೇಕು. ಸರ್ ನೀರಾವರಿ ಅವ್ರು ಯಾರು ಬಂದಿಲ್ರಿ? ಮಾತಾಡ್ರಿ.